ಮಕ್ಕಳಿಗೆ ರಜೆ ಬಿಡ್ತು, ಸಮರ್ ವೆಕೇಷನ್ ಬಂತು, ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಈ ಒಳ್ಳೆ ಪ್ಲೇಸು ತುಂಬಾ ಚೆನ್ನಾಗಿದೆ. ನೋಡುವಂಥ ಒಂದು 2-3 ಅವರ್ಸ್ ನೀವು ಸ್ಪೆಂಡ್ ಮಾಡ್ಬೋದು ಮಕ್ಕಳು ಕರ್ಕೊಂಡು ಹೋಗಿ. ಜಸ್ಟ್ 300 ರುಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಮಕ್ಕಳಿಗೆ ಡಿಸ್ಕೌಂಟ್ ಇದೆ. ಸೊ ಈ ಪ್ಲೇಸನ್ನು ಕರ್ಕೊಂಡು ಹೋಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಇದು ಲಾಂಗೆಸ್ಟ್ ಟನೆಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಇದು ಬರುತ್ತೆ ಜೆ.ಸಿ. ನಗರ್ ಫನ್ ವರ್ಡ್ ನೀವು ಕೇಳಿರ್ಬೋದು. ಸೊ ಅಲ್ಲಿ ಜೆ.ಸಿ. ನಗರ್ ಫನ್ ವರ್ಡ್ದಲ್ಲಿ ಇರೋದು ಲಾಂಗೆಸ್ಟ್ ಟನೆಲ್ಲು ಅಕ್ವೇರಿಯಂ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ವಾಟಿಕ್ ಆ್ಯನಿಮಲ್ಸ್ ಇದ್ದಾವೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಕರ್ಕೊಂಡು ಹೋಗಿ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬಾ ಕ್ರಿಯೇಟಿವ್ ಇದೆ. ಅದು ನಮ್ಮ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಲಾಂಗೆಸ್ಟ್ ಟನೆಲ್ ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಚೆನ್ನಾಗಿ ಮೇಂಟೆನೆನ್ಸು, ಎನಿಮಲ್ಸು ತುಂಬ ಮಕ್ಕಳು ಎಂಜಾಯ್ ಮಾಡ್ತಾರೆ. ಈವನ್ ಫ್ಯಾಮಿಲಿ ಜೊತೆ ನೀವು ಕೂಡ ಹೋಗ್ಬೋದು. ಬರೀ ಜಸ್ಟ್ 300 ರುಪೀಸು. ಇವಾಗ ಏನು ಬರುತ್ತೆ ಹೇಳಿ, ಹೊರಗಡೆ ಬೇಕ್ರಿಗೆ ಹೋದರೆ ಇದು ಮ್ಯಾರ್ಮೇಡ್ ನೋಡಿ, ಅದಂತರೂ ತುಂಬ ಜನ ನಿಂತ್ಕೊಂಡಿರ್ತಾರೆ ಫೋಟೋ ತೆಗಿಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ಅವರು ಜಸ್ಟ್ 5 ಮಿನಿಟ್ಸ್ನಲ್ಲಿ ಬರ್ತಾ ಇರ್ತಾರೆ. ಮತ್ಸ್ಯ ಕನ್ಯೆ ಅಂತಾರಲ್ವ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಮರ್ಮೇಡ್, ಜಲ್ಪರಿ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಾಫಿಕ್ ಪ್ಲೇಸು, ವಿಡಿಯೋ ಮಾಡ್ಕೊಳಕ್ಕೆ. ಆಮೇಲೆ ಒಂಥರ ಫಾಲ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಫಾಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಬೀಳ್ತಾನೇ ಇರುತ್ತೆ. ಅಷ್ಟು ನೋಡ್ಕೊತಿದ್ರೆ ಅಲ್ಲೇ ಕೂತ್ಕೋಬೇಕು ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇಲ್ಲಿ 3 ಕಡೆಯಿಂದ ಒಂಥರ ಫಾಲ್ಸ್ ಬರುತ್ತಲ್ವ, ವಾಟರ್ಫಾಲ್ ಆ ಥರ ಬೀಳ್ತಾನೆ ಇರುತ್ತೆ. ಡೌನು ಮತ್ತು ಮೇಲೆ ಟಾಪು ಎರಡೂ ಅಂಡರ್ಗ್ರೌಂಡು ಅದೆಲ್ಲ ಮಾಡಿದ್ದಾರೆ. ವೆರೈಟೀಸ್ 1000 ವೆರೈಟೀಸ್ ಅಂತ ಹೇಳ್ಬೋದು. ಅಷ್ಟೊಂದು ಫಿಶಸ್ಸನ್ನು ಇದ್ದಾವೆ. ಕ್ರ್ಯಾಬ್ ಇದೆ, ಅಕ್ಟೋಪಸ್ಸು, ಇದೆಲ್ಲ ಒಂಥರ ಇದರಲ್ಲಿ ರೌಂಡ್ ಬಾಟಲ್ ಶೇಪ್ ನೋಡಿ ಹೇಗೆ, ತೇಲುವ ತಟ್ಟೆ ಅಂತ ಹೇಳ್ತಾರಲ್ವ ಹಾಗೆ. ಇದು ಮೇನ್ ಎಂಟ್ರೆನ್ಸ್ದಲ್ಲಿ ಒಂಥರ ಹಾರರ್ ಶೋದಲ್ಲಿ ತೋರಿಸ್ತಾರಲ್ಲ ಹಾಗೆ ತುಂಬ ಯುನೀಕ್ಕಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಅಲ್ವಾ. ಈ ಬಿಟ್ಟರೆ ಮಕ್ಕಳು ಕಳೆದೇ ಹೋಗ್ತಾರೆ, ಆ ಥರ ಬರೋದೇ ಇಲ್ಲ. ಸೊ ಎಷ್ಟೊಂದು ಕಡೆ ಇದನ್ನಿದೆ. ಆ ಫಿಶನ್ನು ನೋಡ್ಕೊತ ನಿಂತು ಬಿಡ್ತಾರೆ. ಕಲರ್ ವೆರೈಟೀಸ್ ಆಫ್ ಫಿಶಸ್ ಇರ್ತಾವಲ್ಲ. ಒಂಥರ ಆಮೇಲೆ ಕೇವ್ಸ್ ಥರ ಮಾಡಿದ್ದಾರೆ, ಗುಹೆ. ಅಲ್ಲಿ ಕೂತ್ಕೊಂಡು ನೀವು ಸೀನರಿ ನೋಡ್ಬೋದು. ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಮರ್ಮೇಡ್ ಅಂತ ಅಂದರೆ ಅದು ಜಲಮತ್ಸ್ಯ ಕನ್ಯೆಯರು ಬರ್ತಾರಲ್ವ, ಅಲ್ಲಿ ದೊಡ್ಡ ಹಾಲ್ ಇದೆ. ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ ಅವ್ರು ಬರೋದನ್ನು. ತುಂಬ ದೂರ ಇದ್ದರು ಮೆಜೆಸ್ಟಿಕ್ದಿಂದ ಬಂದರೆ ಏನಲ್ಲಿ ಬಸ್ಸಿಂದು ಅನುಕೂಲನೂ ಇದೆ, ಆಟೋಗಳು ಓಡಾಡ್ತವೆ. ಮೇನ್ ರೋಡಲ್ಲೇ ಇರೋದು, ದೂರ ಏನು ಜಾಸ್ತಿ ಇಲ್ಲ. ಸೊ ನೀವು ಆರಾಮಾಗಿ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ದಿಂದ ಶಿವಾಜಿನಗರ್ ಬಸ್ ಹತ್ತಿಬಿಟ್ರೆ ಜೆ.ಸಿ. ನಗರ್ಗೆ ಇಳ್ಕೋಬೋದು. ಇಲ್ಲ ಮೇಕ್ರಿ ಸರ್ಕಲ್ ಬಂದು ಮೇಕ್ರಿ ಸರ್ಕಲ್ದಿಂದ ಶಿವಾಜಿನಗರ್ ಬಸ್ ಹತ್ತಬೇಕು. ಇದು ಏನಂತಂದರೆ ಟಿ.ವಿ ಟವರ್ ಅದು ಇದೆ ಅಲ್ವಾ, ಜೆ.ಸಿ. ನಗರ, ಶಿವಾಜಿನಗರ, ನಗರ ಮಧ್ಯದಲ್ಲಿ ಬರುತ್ತೆ. ತುಂಬ ಬ್ಯೂಟಿಫುಲ್. ನಾವಂತೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇದು ನೋಡಿ ಟನೆಲ್ಲು.
ಮಕ್ಕಳಂತರೂ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಇದು ದೊಡ್ಡ ಹಾಲು. ಇಲ್ಲೇ ಅವರು ಜಲ್ಪರಿ ಅಂತಾರಲ್ಲ, ಮರ್ಮೇಡ್, ಅವರು ಆ ಇದರಲ್ಲಿಂದ ಬರೋದು. ಎಷ್ಟು ನೋಡಿ ಎಷ್ಟು ದೊಡ್ಡದಾಗಿದೆ. ಒಂದು 5 ಇದನ್ನಿದೆ ಗ್ಲಾಸ್ ಇದ್ರ ಅಲ್ಲಿಂದ ಬರ್ತಾ ಇರ್ತಾರೆ ಅವರು. ನೋಡಿ, ಎಂಟ್ರಿ ಹೊಡೆದ್ರಂದ್ರೆ ಎಲ್ಲರೂ ಸಾಕು ವಿಡಿಯೋ ಫೋಟೋಸು ಮಾಡ್ಕೊಳ್ತಾನೆ ಇರ್ತಾರೆ. ಒಂಥರ ಯೂನಿಕ್ ಆಗಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇವಾಗಂತರೂ ಹೇಳಿ ಮಾಡಿಸಿದ ಹಾಗೆ. ಸಮರ್ ವೆಕೇಷನ್ ಬಂತು, ಮಕ್ಕಳಿಗೆ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾ ಇರುತ್ತೆ. ಎಷ್ಟಂತ ಅವರು ಟಿ ವಿ ಮೊಬೈಲ್ಸು ಯೂಸ್ ಮಾಡೋದಕ್ಕಿಂತ ಅಟ್ಲೀಸ್ಟು ನೀವು ಒಂದು ಸರಿ ವಿಸಿಟ್ ಕೊಟ್ಬಿಟ್ಟು ಈ ಥರ ಒಳ್ಳೆ ಪ್ಲೇಸ್ಗಳಲ್ಲಿ ಏನು ಕಡಿಮೆ ಖರ್ಚಿನಲ್ಲಿ ನೋಡ್ಕೊಂಡು ಎಲ್ಲ, ಅಂದರೆ ನಾವು ಥೈಲ್ಯಾಂಡು, ಅಂಡಮಾನ್ ನಿಕೋಬಾರು ಈ ಥರ ಇಂಥಲ್ಲೆಲ್ಲಿ ಹೋಗಿ ಸ್ಕೂಬಾ ಡೈವಿಂಗ್ಸು ಎಲ್ಲ ಅಂಡರ್ಗ್ರೌಂಡು ಫಿಶಸ್ಸು ಅಂಥವೆಲ್ಲ ನೋಡ್ತಾ ಇರ್ತೀವಲ್ವ. ಅಷ್ಟೊಂದು ಖರ್ಚು ಮಾಡೋದಕ್ಕಿಂತ ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿ ಆರಾಮಾಗಿ ಬಂದು ನೋಡಿಕೊಂಡು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ PDM ಬ್ಲಾಗ್ ಆಶಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಒಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವಿಡಿಯೋಸ್ ಬೇಕು ಅಂತಂದರೆ ನಾನು ಆ ವಿಡಿಯೋಗಳನ್ನ ಮಾಡ್ತೀನಿ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫ್ಯಾಮಿಲಿ ಅಂತಂದಮೇಲೆ ಗೊತ್ತಲ್ವ ಎಷ್ಟೊಂದು ಇದನ್ನಿರುತ್ತೆ. ಸೊ ಫೋಟೋಗ್ರಾಫಿಕ್ ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಟೈಟಾನಿಕ್ ಬೋಟ್ ಥರ ಇಲ್ಲಿ ಮಾಡಿರೋದು ನೋಡಿದ್ರಲ್ಲ. ಎಷ್ಟೊಂದು ಜನ ವಿಡಿಯೋಸ್ ಮಾಡ್ತಾನೆ ಇರ್ತಾರೆ. ನೋಡಿ, ಆರ್ಟಿಫಿಷಿಯಲ್ ಆದರೂ ಕೂಡ ಎಷ್ಟೊಂದು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಫಿಶ್ ಅಂತೂ ಇಷ್ಟೊಂದು ಫಿಶ್ಗಳಿದ್ದಾವೆ. 1000 ವೆರೈಟೀಸ್ ಆಫ್ ಫಿಶ್ ಅಂತ ಹೇಳ್ಬೋದು. ಅಷ್ಟೊಂದು ವೆರೈಟೀಸ್ ಫಿಶಸ್ ಅದಾವೆ, ನೋಡೋಕ್ಕೆ ಸಾಕಾಗೋದಿಲ್ಲ ಅಷ್ಟು ಫಿಶಸ್ಸು. ಟೈಮಿಂಗ್ಸು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಹಾಕಿರ್ತೀನಿ. ಸೊ ಮಾರ್ನಿಂಗ್ 10 ಓ ಕ್ಲಾಕ್ನಿಂದ ಟಿಲ್ 8 ಓ ಕ್ಲಾಕ್ವರೆಗೂ ಇದು ಓಪನ್ ಇರುತ್ತೆ. ಆರಾಮಾಗಿ ಹೋಗಿ ಬರ್ಬೋದು. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕ್ರೌಡ್ ಇರುತ್ತೆ. ಆಲ್ಮೋಸ್ಟ್ ಇದು 2 ವೀಕ್ಸ್ 3 ವೀಕ್ಸ್ ಮೇಲೆ ಆಯಿತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾವಾಗ ನಿಮಗೆ ಫ್ರೀ ಇರುತ್ತೋ ಆವಾಗ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬನ್ನಿ. ಇದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ, 3 ಕಡೆಯಿಂದನೂ ಬೀಳ್ತಾ ಇರುತ್ತೆ. ಮಧ್ಯದಲ್ಲಿ ಒಂಥರ ಪಾಂಡ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಫಿಶಸ್ ಬಿಟ್ಟಿದ್ದಾರೆ. ಮೇಲೆ ಟಾಪ್ನಲ್ಲಿನೂ ಕೂಡ ನಿಮಗೆ ನೋಡಲಿಕ್ಕೆ ಅದನ್ನು ಸೀನರಿ ಇದನ್ನು ಮಾಡಲಿಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಸೂಪರಾಗಿ ಅದು ನಮ್ಮ ಬೆಂಗಳೂರಲ್ಲಿ ಮಾಡಿದಾರಂದರೆ ಅದ್ಭುತ ಅಂತ ಅನ್ಬೋದು. ಆಸಮ್ ಅಂತ ಹೇಳ್ಬೋದು. ಇದು ನೋಡಿ, ಕೋಬ್ರಾ ನಾನು ಟಚ್ ಮಾಡ್ತಾ ಇದ್ವಿ. ಇದು ಒಂಥರ ರಿಯಲ್. ಸಡನ್ನಾಗಿ ನೋಡಿದ ತಕ್ಷಣವೇ ಭಯ ಬಿದ್ದುಬಿಡ್ತಾರೆ ಮಕ್ಕಳು. ಅಷ್ಟು ಎಷ್ಟು ಬಿಗ್ ಇದೆ, ದೊಡ್ಡದು ಅಲ್ವಾ. ಮೇನ್ ಏನಂತಂದರೆ ಗ್ಲಾಸು ತುಂಬ ಅಂದರೆ ಒಳ್ಳೆ ಕ್ವಾಲಿಟಿ ಇದರದಿಂದ ಮಾಡಿದ್ದಾರೆ. ಮಕ್ಕಳಿಗೆ ಅಂದರೆ ಗೊತ್ತಲ್ವ ನಿಮಗೆ, ಹಿಡಿಲಿಕ್ಕೆ ಹೋಗೋದು, ಟಚ್ ಮಾಡೋದು, ಅದು ಡ್ಯಾಶ್ ಮಾಡೋದು ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ವಾಚ್ಮನ್ಸು ಅವರೆಲ್ಲರೂ ಇದಿರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಯಾಕಂದರೆ ಹೇಳಕ್ಕೆ ಬರಲ್ಲ ಯಾವ ಟೈಮ್ದಲ್ಲಿ ನಾವೇನೋ ವಿಡಿಯೋ ಮಾಡೋ ಟೈಮ್ದಲ್ಲಿ ಮಕ್ಕಳು
ಆ ಕಡೆ ಈ ಕಡೆ ಹೋಗಿ ಹೊಡೆಯೋದು ಇದು ಮಾಡೋದು ಮಾಡಿದ್ರು ಇದನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ಸೆಕ್ಯೂರಿಟಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಫುಡ್ಡು ಹೊರಗಡೆಯಿಂದ ಫುಡ್ ಅಲೌ ಇಲ್ಲ. ಅದಕ್ಕೆ ಮಕ್ಕಳಿಗೆಲ್ಲನೂ ಹೊರಗಡೆಯಿಂದನೇ ಎಲ್ಲ ತಿನ್ನಿಸ್ಕೊಂಡು ಇದು ಮಾಡ್ಕೊಂಡು ಕರ್ಕೊಂಡು ಹೋಗಿ ಜಸ್ಟ್ ನಿಮ್ಗೇನಂತಂದರೆ ಅಲ್ಲಿ ಅದೇ ಈ ಮೆರ್ಮೇಡ್ ಬರ್ತಾ ಇರ್ತಾರಲ್ವ, ಅಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ ಐಸ್ ಕ್ರೀಮ್ಸು ಅದು ಇದು ಒಂದಿಷ್ಟು ಇಟ್ಟಿದ್ದಾರೆ, ಅಲ್ಲಿ ಕೂತ್ಕೊಂಡು ತಿನ್ಬೋದು. ಹೊರಗಡೆ ಫುಡ್ಡನ್ನು ಅಲೌ ಇಲ್ಲ. ಸೊ ಮಕ್ಕಳನ್ನೆಲ್ಲ ಸ್ನ್ಯಾಕ್ಸ್ ಅದೆಲ್ಲ ಕೊಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿ. ಹೊಟ್ಟೆ ಹಸಿತು ಅದು ಇದು ಅಂತಂದರೆ ಮತ್ತೆ ಸಿಗಲ್ಲ. ಫುಲ್ ಲಾಂಗ್ ಟನೆಲ್ ನೀವೆಲ್ಲ ಪಾಸ್ ಮಾಡಿ ಆ ಹಾಲಿಗೆ ಬಂದಾಗ ಮಾತ್ರ ನಿಮಗೆ ಜ್ಯೂಸು ಐಸ್ ಕ್ರೀಮ್ಸು ಸಿಗುತ್ತೆ. ಅದು ಬಿಟ್ಟರೆ ಮತ್ತೇನು ಒಳಗಡೆ ಇದೆ ಫುಡ್ ಕೋರ್ಟ್ ಅಷ್ಟೇನಿಲ್ಲ. ಸೊ ಹೊರಗಡೆನೇ ತಿನ್ಕೊಂಡು ಹೋಗಬೇಕು. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಹೇಳಿದ್ನಲ್ವ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಾನು ಯಾವುದೇ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಥ್ರೂ ನೀವು ತಲುಪುತ್ತೆ, ನೀವು ನೋಡ್ಕೋಬೋದು. ಯಾವುದೇ ನಿಮಗೆ ಬೇಕಾಗಿರೋ ವಿಡಿಯೋ ಇದ್ದರೆ ಮೆಸೇಜ್ ಮಾಡಿ, ಅದೇ ವಿಡಿಯೋವನ್ನು ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.